ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಬೆಳಗಿನ ಜಾವ 3 ಗಂಟೆಗೇ ಎದ್ದು ಊರಿಗೆ ಹೋಗ್ತಾ ಇದ್ದೀವಿ. ಕಾರಣ ನನ್ನ ಅಣ್ಣನ ಹೆಂಡತಿ ಸೀಮಂತ ಇದೆ. ಅಣ್ಣ ಅಂತ ಅಂದರೆ ಜೊತೆಲಿ ಹುಟ್ಟೋರೇ ಆಗಬೇಕು ಅಂತ ಏನಿಲ್ಲ ಅಲ್ವಾ. ಬೆಂಗಳೂರಿಂದ ನಮ್ಮೂರಿಗೆ ಹೋಗಿ ರೀಚ್ ಆಗೋದಕ್ಕೆ ಬೆಳಗಿನ ಜಾವ 5:15 ಆಗಿತ್ತು. ನಾವು ಹೋದಾಗ ಇನ್ನೂ ಎಲ್ಲರೂ ಮಲಗಿದ್ರು. ಇದು ನಮ್ಮ ಸೂಪರ್ ಹೀರೋ ನಮ್ಮಪ್ಪ. ಅಪ್ಪ ಅಂದರೆ ನಮ್ಮ ಮಾವ, ನಾನು ಅವ್ರನ್ನ ಅಪ್ಪ ಅಂತಲೇ ಕರೆಯೋದು. ಇದು ಹೊಸ ಗಾಡಿ ಮಾವನಿಗೆ ಗಿಫ್ಟಾಗಿ ನಾನು ಶಶಿ ಕೊಡಿಸಿದ್ವಿ. ನಾನಿಲ್ಲಿ ರೆಡಿಯಾಗಿರಲಿಲ್ಲ, ಬೇಗ ಎದ್ದಿದ್ದರಿಂದ ಅಲ್ಲೇ ಹೋಗಿ ರೆಡಿ ಆಗೋಣ ಅಂತ ಅಲ್ಲೇ ಹೋಗಿ ಸ್ನಾನ ಮಾಡಿಕೊಂಡು ರಮ್ಯಾಕ್ಕನ ಹತ್ರ ಸೀರೆ ಹಾಕಿಸ್ಕೊಂಡೆ. ನರ್ಗೆ ಸರಿ ಇಲ್ಲ ಅಂತ ನಮ್ಮ ಅತ್ತೆ ಸರಿ ಮಾಡ್ತಿದ್ದಾರೆ. ನಾನು ನಮ್ಮ ಅತ್ತೆನ ಅಮ್ಮ ಅಂತಲೇ ಕರೆಯೋದು. ಎಷ್ಟು ಜನಕ್ಕೆ ಅಪ್ಪ ಅಮ್ಮನ ಥರನೇ ನೋಡ್ಕೊಳ್ಳೋ ಅತ್ತೆ ಮಾವ ಸಿಗೋದಕ್ಕೆ ಸಾಧ್ಯ ಅಲ್ವಾ. ಆ ವಿಷಯದಲ್ಲಿ ನಾನು ನಿಜವಾಗ್ಲೂ ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು. ನನಗೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ, ಸೀರೆ ಹಾಕ್ಕೊಳ್ಳೋದಕ್ಕೆಲ್ಲ ಸರಿಯಾಗಿ ಬರಲ್ಲ. ಸೊ ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಸೀರೆನ ರಮ್ಯಾಕ್ಕನ ಹತ್ರ ಉಡಿಸ್ಕೊಂಡೆ. ಸೊ ನಾನು ರೆಗ್ಯುಲರಾಗಿ ಇದೇ ಥರ ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ಕಾರಣ ಇಷ್ಟೇ, ನನಗೆ ಮೇಕಪ್ ಮಾಡ್ಕೊಳ್ಳೋಕೆ ಬರಲ್ಲ. ಹಾಗೆ ನನಗೆ ಓವರಾಗಿ ಮೇಕಪ್ ಮಾಡ್ಕೊಳ್ಳೋದು ಇಷ್ಟನೂ ಇಲ್ಲ. ಸೊ ಹಾಗಾಗಿ ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಇವರೇ ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್, ಹರ್ಷಿತಕ್ಕ. ತಾಯ್ತನ ಅನ್ನೋದು ಹೆಣ್ಣಿಗೆ ಒಲಿದಿರೋ ಅದೃಷ್ಟ. ಈ ಅದೃಷ್ಟನ ಸಂಭ್ರಮಿಸೋದೇ ಸೀಮಂತ ಕಾರ್ಯ. ಸೀಮಂತ ಅಂದರೆ ಕೇವಲ ಸಂಭ್ರಮಾಚರಣೆ ಖಂಡಿತ ಅಲ್ಲ, ಇದೊಂದು ಸಂಸ್ಕಾರ. ಗರ್ಭವತಿಯಾದ ಹೆಣ್ಮಗಳು ಮತ್ತು ಆಕೆ ಕರುಳ ಕುಡಿಗೆ ಎಲ್ಲ ಶುಭವಾಗಲಿ ಅಂತ ಹರಸೋ ಸಂಪ್ರದಾಯಬದ್ಧ ಶಾಸ್ತ್ರ ಇದು. ಸೀಮಂತ ಶಾಸ್ತ್ರನ ಕೆಲವರು 5 ತಿಂಗಳಲ್ಲಿ ಮಾಡ್ತಾರೆ, ಕೆಲವರು 8 ತಿಂಗಳಲ್ಲಿ ಮಾಡ್ತಾರೆ, ಕೆಲವರು 9 ತಿಂಗಳಲ್ಲಿ ಮಾಡ್ತಾರೆ. ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರು ಮಾಡ್ಕೊತಾರೆ. ಹೆಣ್ಣಿನ ಜೀವನ ಪರಿಪೂರ್ಣ ಆಗೋದು ಆಕೆ ತಾಯಿ ಆದಾಗ ಅಂತ ಹೇಳ್ತಾರೆ. ತನ್ನ ಹೊಟ್ಟೆಯಲ್ಲಿ ಇನ್ನೊಂದು ಜೀವಕ್ಕೆ ಜನ್ಮ ಕೊಡೋದು ಅಂತಂದರೆ ಖಂಡಿತ ಅದು ಸುಲಭದ ವಿಷಯನೇ ಅಲ್ಲ. ಹರ್ಷಿ ಅಕ್ಕನ ಹೆರಿಗೆ ಏನೂ ತೊಂದರೆ ಇಲ್ಲದೆ ಸುಖವಾಗಿ ನೆರವೇರಲಿ ಅಂತ ನೀವು ಆಶೀರ್ವಾದ ಮಾಡಿ. ನನಗೆ ಶಾಸ್ತ್ರ ಎಲ್ಲ ಮಾಡೋದಕ್ಕೆ ನಿಜವಾಗ್ಲೂ ಬರಲ್ಲ. ಸೈಡಲ್ಲಿ ನಿಂತ್ಕೊಂಡು ಒಂದು 4-5 ಜನ ಮಾಡೋದನ್ನು ನೋಡಿಕೊಂಡೆ ಆಮೇಲೆ ನಾನು ಮಾಡಿದ್ದು. ಇಲ್ಲಿ ಅಜ್ಜಿದಿರೆಲ್ಲ ಕೂತ್ಕೊಂಡು ಸೋಬಾನೆ ಹಾಡ್ತಾಯಿದ್ರು. ನೀವು ಕೇಳಿದ್ದೀರಾ ನಿಮ್ಮೂರ ಕಡೆ ಈ ಥರ ಸೋಬಾನೆ ಹಾಡೋದನ್ನು? ಇನ್ನು ಶಾಸ್ತ್ರಕ್ಕೆ ಅಂತ ಹಣ್ಣುಗಳು, ಒಂದು ತಟ್ಟೆ ತುಂಬ ಹಣ್ಣು, ಇನ್ನೊಂದು ತಟ್ಟೆ ತುಂಬ ವೀಳ್ಯದೆಲೆ, ಒಂದರಲ್ಲಿ ಬಳೆಗಳು ಮತ್ತು ಮನೇಲಿ ಮಾಡಿರುವಂಥ ಸ್ವೀಟ್ಸು, ಚಕ್ಲಿ, ಕೋಡ್ಬಳೆ ಮತ್ತು ಕರ್ಜಿಕಾಯಿ ಈ ಥರದ್ದೆಲ್ಲ ಮನೇಲೇ ಮಾಡ್ತಾರೆ ಸೀಮಂತ ಶಾಸ್ತ್ರಕ್ಕೆ ಅಂತಲೇ. ಅದನ್ನೆಲ್ಲ ಇಡ್ತಾರೆ. ಅದೆಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ. ಇವರೇ ನಮ್ಮ ಕ್ಯಾಮ್ರಾಮ್ಯಾನ್, ನನ್ನ ಮೈದ್ನ, ಶಶಿಯವರ ರಿಲೇಟಿವ್ ಇವರು. ಶಶಿ ಅಂತೂ ಊಟ ಇಡೋದ್ರಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ರು. ನನ್ನ ಕೈಗೆ ಸಿಗ್ತಾ ಇರಲಿಲ್ಲ ಹೋದಾಗಿಂದ. ಇವರು ಶಶಿ ಫ್ರೆಂಡ್. ಶಶಿ ಒಂದೇ ಒಂದು ಬಾಳೆಹಣ್ಣು ತಂದುಕೊಡು ಅಂತ ಕೇಳಿದ್ರೆ ಇವರು ಒಂದು ಕೊನೆ ತೊಗೊಬಂದ್ಬಿಟ್ಟಿದ್ದಾರೆ. ಸಾಕ ಶಶಿ? ಹೇ ಯೋಚನೆ ಮಾಡಬೇಡಿ, ಇನ್ನೊಂದು ಚುಪ್ ಕೊಟ್ರೆ ಖಾಲಿ ಆಗ್ತಾವ ಬಾಳೆಹಣ್ಣು. ನೀನ್ ತಿನ್ಬೇಕು ಅದನ್ನ. ಜೋಡಿ ಅವ್ರು ತಿನ್ಕತಾರೆ, ಜೋಡಿ ಇಲ್ದಾರ ತಿನ್ಬೇಕು ಮಮ್ಮ. ನಾನ್ ತಿಂದು ತಿಂದು ನಮ್ ಮೀನ ಜೋಡಿ ಸಿಕ್ಕಿ ಇದೈತಲ್ಲ ಏನಾಯ್ತು ನಿನ್ನ ಆಸೆ ಯಾಕೆ ಬೇಡ ಅಂಬ್ಲಿ ತಿಂತೀನಿ ಬಿಡ. ನೀ ಚೆನ್ನಾಗಿ
ಮೂರಿರೋದು ಕೊಡ್ಬೇಕು ತಾನೆ ನೀನು. ಹಾ ಸಾಕ ಮೂರು ನಾನು ಒಬ್ಬಟ್ಟು ಊಟ ಬೇಕು ಆಗಿಸ್ಲಾಮ್ ನಾನು ಹೇಳ್ತೀನಿ ನಾನು ಅದಕ್ಕೆ ಹೇಳ್ತೀನಿ ಅವತ್ತು ನೀವು ಜೋಡಿ ಆಗ್ರಿ ನಾನು ಒಬ್ಬಟ್ಟು ಹಾಕಿಸ್ತೀನಿ ಅಂತ. ನಾನು ಆಗೋದಕ್ಕೂ ನಿನ್ಗೂ ಏನ್ ಸಂಬಂಧ ಐತೆ. ಗೆಳೆಯ ಮದುವೆ ಆಗ್ದಂಗ ನಾವ್ ಹೆಂಗ ಆಡ್ಸೋಣ ಅಂತ ಅವ್ರಿಗೆ. ಪಾಯಿಂಟ್. ನೀನ್ ಏನ್ ಅನ್ಕೊಂತೀಯ? ನೋಡು ನಾವ್ ಇನ್ನು ಮದ್ವೆನೇ ಆಗಿಲ್ಲ, ಮಕ್ಳು ಕರ್ಕೊಂಡು ಮಾಡ್ತೇವೆ ಅಂತ ಅನ್ಕೊಳ್ಳೋದು. ಏನ್ ಬ್ರೋ ಕಾಫಿ ಮಾಡ್ಕೊಟ್ಟಾಗ ಏನ್ ಕಾಫಿ ನಿಜ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ಶಶಿಕಾಂತ್. ಅಯ್ಯೋ ನೋಡಿದೀನಿ இதுக்கு இது ஃப்ரீயா இதுக்கு இது ஃப்ரீயா. ನನ್ನ ಮೋಸ್ಟ್ ಫೇವ್ರೆಟ್ ಜೋಡಿ ಇವರಂತೂ. ಇವ್ರು ನೋಡೋದಕ್ಕೆ ನಂಗೆ ಒಂಥರ ಖುಷಿ ಆಗುತ್ತೆ. ಶಶಿ, ಹರ್ಷಿತಕ್ಕ ಮತ್ತು ಕಿರಣಣ್ಣ 3 ಜನ ಒಂದೇ ಆಫೀಸಲ್ಲಿ ವರ್ಕ್ ಮಾಡೋದ್ರಿಂದ ಅವ್ರ ಕೊಲೀಗ್ಸ್ ಎಲ್ಲರೂ ಫಂಕ್ಷನ್ಗೆ ಬಂದಿದ್ದರು. ಇವರಲ್ಲಿ ತುಂಬ ಜನ ನನಗೆ ಪರಿಚಯ ಇದ್ದಾರೆ. ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಫೋಟೋಸ್ನ ಹಾಕಿದ್ದೀನಿ. ಫಂಕ್ಷನಿಂದ ಬರೋದ್ರೊಳಗಾಗಲೇ 1:30 ಆಗಿಬಿಟ್ಟಿತ್ತು. ಅಲ್ಲಿಂದ ಮತ್ತೆ ಶಶಿ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಹೋಗಿದ್ವಿ. ಪ್ರತಿ ಸಲನೂ ರಕ್ಷಿ ಎಲ್ಲಿ ಸಿಕ್ಕಿದ್ರು ಬಿಡಲ್ಲ ನಾನು. ಯಾವ ಫಂಕ್ಷನಲ್ಲಿ ಸಿಕ್ಕಿದ್ರೂ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಮತ್ತೆ ನಮ್ಮ ಫೋಟೋಸ್ ತೆಗೆಸ್ಕೊಂಡೇ ಅವ್ರನ್ನ ಮನೆಗೆ ಕಳಿಸೋದು. ಬಂದು ಊಟ ಮಾಡಿ ಮಲ್ಕೊಂಡು ಇವಾಗ 5 ಗಂಟೆಗೆ ಎದ್ದಿದ್ದೀವಿ. ಈಗ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಹೊರಡಬೇಕು. ಶೇಖರಣ್ಣ ಅಂತ ತುಂಬ ಕ್ಲೋಸು ನಮಗೆ ಅವರು. ಶಶಿ ಫ್ರೆಂಡ್, ನನಗೆ ಬ್ರದರ್ ಫ್ರಮ್ ಅನದರ್ ಮದರ್ ಅಂತಲೇ ಹೇಳ್ಬೋದು. ಅವ್ರ ವೈಫ್ದು ತುಂಬ ಚೆನ್ನಾಗಿತ್ತು ಫಂಕ್ಷನ್ ಅಂತೂ. ಫಂಕ್ಷನ್ಗೆ ಅಂತಲೇ ಇವತ್ತು ಊರಿಗೆ ಬಂದಿದ್ದು. ಮತ್ತೆ ನಾಳೆ ಇವತ್ತು ಬೆಂಗಳೂರಿಗೆ ಹೋಗಿ ಮತ್ತೆ ನಾಳೆ ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಊರಿಗೆ ಬರಬೇಕು. ಬಿಕಾಸ್ ಮಂಗಳವಾರ ಹಬ್ಬ ಇರೋದ್ರಿಂದ ಪ್ರತಿ ಸಲ ಯುಗಾದಿಗೆ ಊರಿಗೆ ಬರೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಇಲ್ಲೇ ಸೆಲೆಬ್ರೇಟ್ ಮಾಡೋದು. ಅಣ್ಣ ತಂಗಿ ಏನೋ ಮಾತಾಡ್ತಾ ಇದ್ದಾರೆ. ಐಸ್ ಕ್ರೀಮ್ ತೊಗೊಂಬಂದಿದ್ರು ಶಶಿ, ಅಪ್ಪ ಊಟಕ್ಕೆ ಅಂತ ಬಂದಿದ್ದರು. ಸೊ ಹಾಗಾಗಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಇವ್ರು ನೋಡಿ ಪೋಸ್. ನಮ್ಮ ಗುಂಡಣ್ಣ ಮಂಚಂತೂ ಮುಖಕ್ಕೆಲ್ಲ ತಿನ್ನಿಸ್ಬಿಟ್ಟಿದ್ದಾನೆ ಅವನು ತಿನ್ನೋದ್ರ ಜೊತೆಗೆ. ತೆಂಗಿನಕಾಯಿ, ಕೆಲವೊಂದು ಕಾಳುಗಳು, ರಾಗಿ ಅದನ್ನೆಲ್ಲ ನಾವು ಊರಿಂದನೇ ತೊಗೊಂಬರ್ತೀವಿ. ನಮ್ಮ ಅತ್ತೆ ಎಲ್ಲ ಮಾಡಿಕೊಡ್ತಾರೆ. ಸೊ ಮನೇಲಿ ತೆಂಗಿನಕಾಯಿ ಖಾಲಿ ಆಗಿತ್ತು, ಅದಕ್ಕೆ ತೊಗೊಂಡೋಗೋದಕ್ಕೆ ಅಂತ ಶಶಿ ಇಲ್ಲಿ ಕಾಯಿ ಸುಳ್ಕೊತಾ ಇದ್ದಾರೆ. ನನ್ನ ಅಳಿಯ ಅಂತೂ ಯಾವಾಗಲೂ ಅಮ್ಮನೇ ಬೇಕು ಅವನಿಗೆ, ಯಾರ ಹತ್ರನೂ ಇರಲ್ಲ, ಅಳ್ತಾನೆ. ಹೆಂಗೋ ತಾತನ ಜೊತೆ ಸ್ವಲ್ಪ ಹೊತ್ತು ಆರಾಮಾಗಿದ್ದ, ಅಳದೇ ಇರೋ ಥರ. ಕರ್ಕೊಂಬಂಗಿಲ್ಲ ನೋಡನಿ ಗೌರಮ್ಮ ಬಂದರೆ ಪೂಜೆ. ನೀರಿನ ಬರ ಕಣಪ್ಪ. ಸಿಕ್ಕಾಪಟ್ಟೆ ತಿಂತ ಇವನಂತೂ. ಹೊಸ್ದಾಗಿ ನೀರು ಹಚ್ಚೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಇವಾಗ. ನೀರು ಕಲಿಯೋರ್ಗು ಬಂತು ರಮ್ಯಾಶ್ರೀ ಅಲ್ಲಿ. ತಲೆ ಬಾಚ್ಕೊಳಮ್ಮ. ಹಾಂ ತಲೆ ಬಾಚ್ಕೊಳಪ್ಪ, ತಲೆ ಬಾಚ್ಕ. ಹಾಂ ಹಿಂದ್ಗಡೆದು ಹಿಂದ್ಗಡೆ ತಲೆ. ಇನ್ನು ಶೇಖರಣ್ಣ ಶಶಿ ಚೈಲ್ಡ್ಹುಡ್ ಫ್ರೆಂಡ್, ಜೊತೆಲೇ ಓದಿರೋದು ಅವರು. ಹಾಗಾಗಿ ನಮ್ಮ ಊರಿಂದ 1-2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಅಷ್ಟೇ ಅವ್ರ ಊರಿದ್ದಿದ್ದು. ಫಂಕ್ಷನ್ ಇದ್ದಿದ್ದು ಅಲ್ಲೇ. ಸೊ ಮುಗಿಸ್ಕೊಂಬಂದು ಅಪ್ಪ ಅಮ್ಮನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೊರಟ್ವಿ. ಪ್ರತಿ ಸಲ ನಾನು ಊರಿಗೆ ಹೋದಾಗಲೂ ಕೂಡ ರಿಟರ್ನ್ ಬೆಂಗಳೂರಿಗೆ ಬರುವಾಗ ತಾವಸ್ಪೇಟೆಯಲ್ಲಿ ನಿಲ್ಲಿಸಿ ಈ ಬೇಕ್ರಿಗೆ ಹೋಗಿ ಎಗ್ ಪಫ್ ತಿಂದೇ ನಾನು ಬೆಂಗಳೂರಿಗೆ ಹೋಗೋದು. ನಾನು PU ಮಾಡೋದಕ್ಕಿಂತ ತುಮಕೂರಿಗೆ ಬಂದಾಗಿಂದನೂ ಈ ಬೇಕ್ರಿಗೆ ರೆಗ್ಯುಲರಾಗಿ ಬರ್ತೀನಿ. ಈ ಬೇಕ್ರಿ ಆಂಟಿ ಅಂತೂ ನಂಗೆ ಸಿಕ್ಕಾಪಟ್ಟೆ ಕ್ಲೋಸು. ಪ್ರತಿ ಸಲ ಹೋದಾಗಲೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಸಖತ್ ಟೇಸ್ಟಿಯಾಗಿರುತ್ತೆ ಎಗ್ ಪಫ್ ಅಂತೂ. ನೀವು ಯಾರಾದರೂ ದಾಬಸ್ಪೇಟೆಯಲ್ಲಿದ್ದರೆ ಹೋಗಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗೈತಾ ಪಫು?
ಇಲ್ಲಿ ನನಗೆ ಎಗ್ ಪಫ್, ದಿಲ್ ಪಸಂದ್ ಮತ್ತು ಫ್ರೂಟ್ ಕೇಕ್ ತುಂಬಾ ಇಷ್ಟ. ಹಾಗೆ ಸ್ವಲ್ಪ ಮನೆಗೆ ತೊಗೊಂಡೆ. ನೆನೆ ಬಂದು ಊರಿಂದ ತೊಗೊಂಬಂದಿದ್ದ ಐಟಮ್ಸ್ ಎಲ್ಲ ತೆಗೆದಿಟ್ಟು ಮಲ್ಕೊಳ್ಳೋದು ಲೇಟ್ ಆಗೋಯಿತು. ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ವ್ಲಾಗ್ ಎಂಡ್ ಮಾಡೋಣ ಅಂತ. ನೆಕ್ಸ್ಟ್ ಡೇ ಇವತ್ತು ರೆಡಿಯಾಗಿ ಆಫೀಸಿಗೆ ಹೊರಟಿದ್ದೀನಿ. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ಸೊ ತಿಂಡಿಗೆ ಪುಳಿಯೋಗರೆ, ಹಪ್ಪಳ ಮತ್ತು ಉಪ್ಪಿನಕಾಯಿ ನಮ್ಮ ಅಜ್ಜಿ ಊರಲ್ಲಿ ಮಾಡಿ ಕೊಟ್ಟು ಕಳಿಸಿದ್ರು. ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಮಾವಿನ ಉಪ್ಪಿನಕಾಯಿ. ತಿಂಡಿ ತಿಂದು ಆಫೀಸ್ಗೆ ಹೊರಡೋದು ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಫಸ್ಟ್ ಟೈಮ್ ವಿಡಿಯೋ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.